ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಆತ್ಮೀಯರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಕೆಲವರ ಪ್ರಶ್ನೆ, ನಮಗೆ ಪದೇ ಪದೇ ದೃಷ್ಟಿ ಆಗ್ತದೆ, ಅದಕ್ಕೆ ಏನು ಮಾಡಬೇಕು? ದೃಷ್ಟಿಯಿಂದ ದೇಹ ಎಲ್ಲ ಕೃಶ ಆಗೋಯ್ತು, ದೃಷ್ಟಿ ಬಿದ್ದದ್ರಿಂದ ಮುಖದಲ್ಲೆಲ್ಲ ಗುಳ್ಳೆ ಏಳ್ತದೆ, ದೃಷ್ಟಿ ಬಿದ್ದದ್ರಿಂದ ಯಾವ ಕೆಲಸ ಕಾರ್ಯಗಳು ಮಾಡಲಿಕ್ಕೂ ಮನಸ್ಸು ಬರೋದಿಲ್ಲ, ಉದ್ಯೋಗಕ್ಕೆ ಹೋಗಲಿಕ್ಕೂ ಸಹಿತವಾಗಿ ನಿರಾಸಕ್ತಿ ಉಂಟಾಗ್ತದೆ, ಊಟ ರುಚಿಸಲ್ಲ, ಒಳ್ಳೆಯ ರೀತಿಯಲ್ಲಿ ನಗುಮುಖದಿಂದಿರಲಿಕ್ಕೆ ಆಗೋದಿಲ್ಲ. ಇದಕ್ಕೆಲ್ಲ ಏನು ಮಾಡಬೇಕು ಗುರುಗಳೇ ಅಂತ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಇದು ಒಬ್ಬರಿಗೆ ಅಲ್ಲ, ಭಾಳಷ್ಟು ಜನರಿಗೆ ಇಂಥದ್ದಾಗೋದಿದೆ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಹಿತವಾಗಿ ದೃಷ್ಟಿಯೂ ಆಗ್ತದೆ. ಈಗ ನಾನು ಹೇಳಿದಂತಹ ಎಲ್ಲ ವಿಷಯಗಳು ಸಹಿತವಾಗಿ ಆಗುವ ಸಾಧ್ಯತೆ ಇದೆ, ಇಲ್ಲ ಅಂತಲ್ಲ. ಈ ದೃಷ್ಟಿದೋಷ ನಿವಾರಣೆಗೆ ನಾವು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದೇನು ಅಂದರೆ ದೃಷ್ಟಿಯನ್ನು ತೆಗೆಯೋದು. ಈ ದೃಷ್ಟಿ ತೆಗಿಲಿಕ್ಕೆ ಹಲವು ವಿಧಾನವನ್ನು ಹೇಳಿದ್ದಾರೆ. ಹಿಂದಿನವರೆಲ್ಲ ಉಪ್ಪನ್ನು ಬಳಸ್ತಿದ್ರು. ಉಪ್ಪನ್ನು ಸುಳಿದು ಕೆಂಡಕ್ಕೆ ಹಾಕಿಬಿಟ್ರೆ ದೃಷ್ಟಿ ಹೋಗ್ತದೆ ಅಂತ. ಕೆಲವರು ಉಪ್ಪು, ಮೆಣಸಿನಕಾಯಿ, ಸಾಸಿವೆ ಕಾಳು ಈ ಮೂರನ್ನೂ ಸೇರಿಸಿ ದೃಷ್ಟಿಯನ್ನು ತೆಗೆದು ಅದನ್ನು ಒಲೆಗೆ ಹಾಕ್ತಿದ್ರು. ಅದಕ್ಕಾಗಿ ಪ್ರತ್ಯೇಕವಾದಂತಹ ಒಲೆ ಇರ್ತಿತ್ತು, ಅಥವಾ ಪ್ರತ್ಯೇಕವಾಗಿ ಕೆಂಡವನ್ನು ಒಂದು ಕಡೆ ಪೇರಿಸಿ ಇಟ್ಕೊಂಡು ಮಾಡ್ತಿದ್ರು, ಅಥವಾ ಇದನ್ನೆಲ್ಲ ತೆಗೆದುಕೊಂಡು ಹೋಗಿ 3 ರಸ್ತೆ ಸೇರುವ ಜಾಗದಲ್ಲಿ ಹಾಕಿ ಬಂದುಬಿಡ್ತಿದ್ರು. ಆದರೆ ಈಗ ಪಟ್ಟಣಗಳಲ್ಲಿ ಇದೆಲ್ಲ ಕಷ್ಟ. ಕೆಲವೊಂದು ಸಂದರ್ಭದಲ್ಲಿ 3 ರಸ್ತೆ ಸೇರಲಿಕ್ಕಾಗಲ್ಲ. ಈಗೆಲ್ಲ ಅಪಾರ್ಟ್ಮೆಂಟಲ್ಲೆಲ್ಲ ಇರ್ತಾರೆ. ಹೀಗಿರುವಾಗ ದೃಷ್ಟಿಯನ್ನು ತೆಗೆಯೋದು ಕಷ್ಟ, ತೆಗೆದುಕೊಂಡು ಹೋಗಿ ಹಾಕೋದು ಕಷ್ಟ. ಹಾಕಿದ್ದನ್ನು ಕಂಡರೆ ಜನರಿಂದ ಬಯಸ್ಕೊಳ್ಬೇಕಾಗ್ತದೆ. ಹೀಗಿರುವಾಗ ನಾವು ಏನು ಮಾಡಬೇಕು? ಈ ದೃಷ್ಟಿಯನ್ನು ಸಂಪೂರ್ಣವಾಗಿ ನಾವು ತೆಗೆಯುವುದಕ್ಕೆ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಉಪಾಯ. ಅದೇನು ಅಂತಂದರೆ, ನೀವು ಬೆಣಚಗಲ್ಲನ್ನು ತೆಗೆದುಕೊಂಡು ಬರಬೇಕು. ಬಿಳೆ ಕಲ್ಲು, ಬೆಣಚಗಲ್ಲು ಅಂತ ಹೇಳ್ತಾರೆ ಅದಕ್ಕೆ. ಆ ಬೆಣಚಗಲ್ಲನ್ನು ತೆಗೆದುಕೊಂಡು ಬಂದು ಅದನ್ನು ನೀವು ಕೆಂಪಗೆ ಕಾಯಿಸಬೇಕು. ಅದು ಕೆಂಪಾಗಬೇಕು, ಆ ರೀತಿಯಲ್ಲಿ ಕಾಯಿಸಬೇಕು. ಅದನ್ನು ಒಲೆ ಮೇಲಿಟ್ಟು ಕಾಯಿಸ್ಬೋದು, ಅಥವಾ ಹಂಚಿನ ಮೇಲಿಟ್ಟು ಹಂಚಿನ ಜೊತೆಯಲ್ಲಿ ಅದನ್ನು ಕಾಯಿಸ್ಬೋದು. ಕೆಂಪಾಗಿ ಆಗಿರತಕ್ಕಂತಹ ಕೆಂಡವನ್ನು ಕೆಂಪಾಗಿ ಆಗಿರತಕ್ಕಂತಹ ಆ ಬೆಣಚುಗಲ್ಲನ್ನು ನೀವು ಒಂದು ಕರಟದಲ್ಲಿ, ಚಿಪ್ಪಿನಲ್ಲಿ, ಅದು ಗಂಡಾಗಿರಬೇಕು. ಅದರಲ್ಲಿ ಗಂಡು ಕರಟ ಬೇರೆ, ಹೆಣ್ಣು ಕರಟ ಬೇರೆ. ಅಂದರೆ ಗಂಡು ಚಿಪ್ಪು ಬೇರೆ, ಹೆಣ್ಣು ಚಿಪ್ಪು ಬೇರೆ ಇರ್ತದೆ. ಆ ಕಾಯಿ ಇಲ್ಲದೆ ಹೋಗಿರ್ತಕ್ಕಂಥ ಏನು ಚಿಪ್ಪಿರ್ತದೆಯೋ ಆ ಚಿಪ್ಪನ್ನು ನೀವು ಅದನ್ನು ಬೀಸಾಕದೆ ಇಟ್ಟುಕೊಂಡು ಅದರಲ್ಲಿ ನೀರನ್ನು ತುಂಬಿಕೊಂಡು, ಸಾಧ್ಯವಾದರೆ ಸ್ವಲ್ಪ ಸುಣ್ಣ, ಸ್ವಲ್ಪ ಅರಶಿನ, ಸ್ವಲ್ಪ ಕುಂಕುಮ, ಅಥವಾ ಸುಣ್ಣ ಮತ್ತು ಅರಶಿನ ಸೇರಿಸಿದ್ರು ಅದು ಕೆಂಪಾಗ್ತದೆ. ಆ ನೀರನ್ನು ಇಟ್ಟುಕೊಂಡು ಅದನ್ನು ನೀವು ಎಡಗೈಯಲ್ಲಿ ಹಿಡಿದುಕೊಂಡು ಬಲದ ಕೈಯಲ್ಲಿ ಆ ಬೆಣಚಗಲ್ಲನ್ನು ನೀವು ಇಕ್ಕಳದಲ್ಲಿ ಹಿಡ್ಕೊಳ್ಬೇಕು. ಇಕ್ಕಳದಲ್ಲಿ ಹಿಡಿದುಕೊಂಡು ಅದನ್ನು ಯಾರಿಗೆ ದೃಷ್ಟಿಯಾಗಿದೆಯೋ ಅವರಿಗೆ ಹೀಗೆ 3 ಸಾರಿ ಸುಳಿದು ಅದನ್ನೇನು ಮಾಡಬೇಕು, ಆ ಕರಟದಲ್ಲಿ ನೀವು ಟಕ್ ಅಂತ ಬಿಡಬೇಕು. ಬಿಟ್ಟಾಗ ಅಲ್ಲಿ ಸೊಯ್ 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 ಅಂತ ಒಂದು ಶಬ್ದ ಬರ್ತದೆ. ಆ ಶಬ್ದ ಬಂದ ನಂತರದಲ್ಲಿ ಆ ನೀರನ್ನು ತೆಗೆದು ಆ ವ್ಯಕ್ತಿಗೆ ಸ್ವಲ್ಪ ಹೀಗೆ ಎರಚಬೇಕು, ತೋಕಬೇಕು. ಆಗ ಅವರಿಗಿರ್ತಕ್ಕಂತಹ ದೃಷ್ಟಿದೋಷ ಎಲ್ಲ ಪರಿಹಾರವಾಗಿ ಹೋಗ್ತದೆ. ಇದಾದ ನಂತರದಲ್ಲಿ ಆ ಬೆಣಚಗಲ್ಲನ್ನು ಮತ್ತು ಚಿಪ್ಪನ್ನು, ನೀರನ್ನು ಏನು ಮಾಡಬೇಕು ನೋಡಿ. ಈಗ ಒಂದು ಪ್ರಶ್ನೆ ಬಂತು ಇಲ್ಲಿ. ಇದನ್ನು ಹೊರಗೆ ತೆಗೆದುಕೊಂಡು ಹೋಗಿ, ನೀವು ಎಡಗೈಯಲ್ಲಿ ಹಿಡ್ಕೊಂಡಿರ್ತೀರಿ, ಅದು ಎಡಗೈಯಲ್ಲೇ ಇರಬೇಕು. ಹಾಗೆ ಎಡಗೈಯಲ್ಲೇ ಹೊರಗೆ ತೆಗೆದುಕೊಂಡು ಹೋಗಿ ಅದನ್ನು ನೀವು ಎಲ್ಲರೂ ಮರದ ಬುಡದಲ್ಲಿ, ಅಥವಾ ನೀವು ಯಾವುದಾದ್ರೂ ಜನರಹಿತವಾದಂತಹ ಕ್ಷೇತ್ರದಲ್ಲಿ, ಗುಡ್ಡಗಾಡು ಪ್ರದೇಶದಲ್ಲಿ, ಹರಿಯುವ ನೀರಿರುವಂತಹ ಪ್ರದೇಶದಲ್ಲಿ ಅದನ್ನು ಹಾಕುವಾಗ ಏನು ಮಾಡಬೇಕು ಅಂದರೆ ಅದನ್ನು ಉಲ್ಟಾ ಹಾಕಬೇಕು, ಕೌಚ್ ಹಾಕಬೇಕು. ಆಗ ಆ ಬೆಣಚಗಲ್ಲು ಅಲ್ಲೇ ಇರ್ತದೆ, ಅದರ ಮೇಲ್ಭಾಗದಲ್ಲಿ ಆ ಕರಟ ಬಿದ್ದಿರ್ತದೆ.
ಹಾಗೆ ಹಾಕಿದಾಗ ಆ ದೃಷ್ಟಿದೋಷ ಸಂಪೂರ್ಣವಾಗಿ ಮನುಷ್ಯನಿಗಿರ್ತಕ್ಕಂಥದ್ದು ನಿರ್ನಾಮವಾಗಿ ಹೋಗ್ತದೆ. ನಿಮಗೆ 1 ವರ್ಷದವರೆಗೆ ದೃಷ್ಟಿ ಆಗೋದಿಲ್ಲ, 1 ವರ್ಷದವರೆಗೆ ದೃಷ್ಟಿ ಆಗೋದಿಲ್ಲ. ಇದು ದೃಷ್ಟಿದೋಷ ಪರಿಹಾರಕ್ಕೆ ಮಾಡುವಂತಹ ಸುಲಭವಾದಂತಹ ಸೂತ್ರವಾಗಿರ್ತಕ್ಕಂತಹದ್ದು. ಹೆಚ್ಚು ಖರ್ಚಿಲ್ಲ. ಇಲ್ಲಿ ಖರ್ಚು ಅಂದರೆ ಒಂದು ಕರಟ, ಆ ಕರಟದಲ್ಲಿ ಅರ್ಧ ಕರಟ ಆಗುವಷ್ಟು ನೀರು, ಒಂದು ಬೆಣಚುಗಲ್ಲು, ನಿಮಗೆ ಕೆಂಪಗೆ ಮಾಡುವಷ್ಟು ನಿಮಗೆ ಬೆಂಕಿ, ಇದಿಷ್ಟೇ ನಿಮಗಿರ್ತಕ್ಕಂತಹ ಖರ್ಚು. ಇದನ್ನು ಮಾಡಿಕೊಳ್ಳುವುದರಿಂದ ಎಂತಹ ದೃಷ್ಟಿ ಇರಲಿ, ಯಾವ ದೃಷ್ಟಿ ಬೇಕಾದರೂ ಇರಲಿ, ಆ ದೃಷ್ಟಿ ಎಲ್ಲವೂ ಸಂಪೂರ್ಣವಾಗಿ ಪರಿಹಾರವಾಗ್ತದೆ. ಎಷ್ಟು ಸುಲಭ ಅಲ್ವಾ ನೋಡಿ, ದೃಷ್ಟಿದೋಷ ಪರಿಹಾರಕ್ಕೆ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ದೃಷ್ಟಿ ಎಲ್ಲ ಪರಿಹಾರವಾಗ್ತದೆ, ಶುಭ ಉಂಟಾಗ್ತದೆ. ಹಾಗಂತ ಇದು ಒಬ್ಬರಿಗೆ 1 ಸಾರಿ ಮಾತ್ರ ಮಾಡುವುದು ಭಾನುವಾರ ಮಾಡಬೇಕು. ಭಾನುವಾರ ದಿವಸ ಸಾಯಂಕಾಲದಲ್ಲಿ ಇಳಿ ಹೊತ್ತದಲ್ಲಿ ಮಾಡಬೇಕು. ಮಾಡಿದಾಗ ಸಂಪೂರ್ಣವಾಗಿ ದೃಷ್ಟಿದೋಷ ನಿವಾರಣೆ ಆಗ್ತದೆ. ಇದು ನಿಮಗೆ ಮೆಚ್ಚುಗೆಯಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಜೊತೆಯಲ್ಲಿ ನಿಮ್ಮವರಿಗೆಲ್ಲ ಕಳಿಸಿ. ಹಾಗೂ ನಿಮಗೇನಾದರೂ ದೋಷಾರೋಪಗಳೇನಾದರೂ ಕಂಡು ಬಂದಲ್ಲಿ ನೀವು ನಮ್ಮೊಂದಿಗೆ ಸಂಪರ್ಕವನ್ನು ಮಾಡ್ಬೋದು. ಸಂಪರ್ಕದ ನಂಬರ್ ಇದೆ. ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. ಜೊತೆಯಲ್ಲಿ ನಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಕಂಡಲ್ಲಿ ಕೆಳಗಡೆ ನಂಬರ್ ಇದೆ. ಆ ನಂಬರಿಗೆ ಫೋನ್ ಮಾಡಿ ಸಂಪರ್ಕ ಮಾಡಿ. ತಮಗೆಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ, ಶುಭವಸ್ತು.